Welcome to my class, my dear student. I'm Fakiris Jalia, Assistant Professor, Department of Commerce, JFCC Sirahati. Today I'm going to present PPT plus video lecturing on issue of shares. My dear students, before going to discuss about issue of shares, you should understand the concept of company. What is company? Features of company and different stages for formation of the company. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ಷೇರುಗಳ ನೀಡಿಕೆಯ ಪ್ರಕ್ರಿಯೆಯ ಬಗ್ಗೆ ನಾವಲ್ಲಿ ಚರ್ಚೆಯನ್ನು ಮಾಡೋಣ. ಆದರೆ ಷೇರುಗಳನ್ನು ಎಲ್ಲಿ ಇಶ್ಯೂ ಮಾಡ್ತಾರೆ, ಎಲ್ಲಿ ನೀಡಿಕೆ ಮಾಡ್ತಾರೆ? ಕಂಪನಿ. ಹಾಗಾದರೆ ಕಂಪನಿ ಅಂದ್ರೇನು? ಮೊದಲು ಅದನ್ನು ತಿಳ್ಕೊಳ್ಳೋಣ. ಕಂಪನಿಯ ಲಕ್ಷಣಗಳೇನು ಗೊತ್ತಾಗಬೇಕು. ನೆಕ್ಸ್ಟ್, ಕಂಪನಿಯನ್ನು ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ವಿವಿಧ ಹಂತಗಳದ, ಆ ಹಂತಗಳನ್ನು ತಿಳಿದುಕೊಳ್ಬೇಕಾಗ್ತದೆ. ಹಾಗಾದರೆ ಮೊದಲನೇದಾಗಿ ಕಂಪನಿ ಅಂದ್ರೇನು, ಕಂಪನಿಯ ಲಕ್ಷಣಗಳಂದ್ರೇನು, ಅವುಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಕಂಪನಿ. ಇನ್ ಜನರಲಿ, ಸಾಮಾನ್ಯವಾಗಿ ಕಂಪನಿ ಅಂದರೆ ಏನಂತ ಕರಿತೇವೆ ಅಂತಂದರೆ, ವಿಚ್ ಈಸ್ incorporated or registered under the Companies Earlier Act 1956 or nowadays Company New Act 2013. ಯಾವುದು ಹಳೆಯ ಕಂಪನಿ ಕಾಯ್ದೆ 1956 ಅಥವಾ ಇತ್ತೀಚಿನ ಕಂಪನಿ ಕಾಯ್ದೆ 2013 ಅಡಿಯಲ್ಲಿ ಸ್ಥಾಪನೆಗೊಂಡಿರ್ತದೋ ಅದಕ್ಕೆ ಕಂಪನಿ ಅಥವಾ ಕೂಡು ಬಂಡವಾಳ ಸಂಸ್ಥೆ ಅಂತ ಹೇಳೋದು. ಇಲ್ಲಿ ಒಂದು ಡೆಫಿನಿಷನ್ ಇದೆ ನೋಡಿ, ಏನಿದೆ? ಅ ಕಂಪನಿ ಈಸ್ ಆನ್ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ಹ್ಯಾವಿಂಗ್ ಅ ಸಪ್ರೇಟ್ ಲೀಗಲ್ ಎಂಟಿಟಿ ವಿತ್ ಅ ಪರ್ಫಿಜಲ್ ಸಕ್ಸೆಷನ್ ಆ್ಯಂಡ್ ಅ ಕಾಮನ್ಸ್. ಯಾವುದಕ್ಕೆ ಕಂಪ್ನಿ ಅಂತ ಕರಿತೀವಿ? ಅ ಕಂಪ್ನಿ ಈಸ್ ಕಾಲ್ಡ್ ವೆನ್ ಕಂಪ್ನಿ ಹ್ಯಾಸ್ ದ ಫಾಲೋಯಿಂಗ್ ಫೀಚರ್ಸ್ ಈಸ್ ಕಾಲ್ಡ್ ಅ ಕಂಪನಿ. ಕಂಪನಿಯನ್ನು ಯಾವುದಕ್ಕೆ ಕಂಪ್ನಿ ಅಂತ ನಾವಲ್ಲಿ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೇವೆ ಅಂತಂದರೆ, ಯಾವುದು ಕೆಳಗಿನ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರ್ತದೆ ಅದಕ್ಕೆ ಕಂಪನಿ ಅಂತ ಹೇಳ್ಬೋದು. ಅದನ್ನು ಈ ಡೆಫಿನಿಷನಲ್ಲಿ ಹೇಳಿದ್ರು. ಕಂಪನಿ ಅಂದ್ರೇನು? ಒಂದು ಕೃತಕ ವ್ಯಕ್ತಿ ಅಂತ ಹೇಳ್ತದೆ. ಕೃತಕ ವ್ಯಕ್ತಿ ಅಂದ್ರೇನು? ಕಾನೂನಾತ್ಮಕವಾಗಿ ರಚನೆಯಾದಂಥ ಒಂದು ಸಂಸ್ಥೆಗೆ ಏನಂತ ಕರಿತೇವೆ ಅಂದ್ರೆ ಕೂಡು ಬಂಡವಾಳ ಸಂಸ್ಥೆ ಅಂತ ಹೇಳ್ಬೋದು. ಕಂಪನಿ ಈಸ್ ಆನ್ artificial person, it has a own legal entity with a perpetual succession having the common seal is called a company ಅಂತ ಹೇಳ್ಬೋದು. ಯಾದ ಕೃತಕ ವ್ಯಕ್ತಿ ತನ್ನದೇ ಆದ ಕಾನೂನಾತ್ಮಕವಾದ ಅಸ್ತಿತ್ವವನ್ನು ಒಳಗೊಂಡಿರ್ತದೆ, ಪರ್ಪೆಚುವಲ್ ಸಕ್ಸೆಷನ್ನ ಹೊಂದಿರ್ತದೆ, ತನ್ನದಾದ ಸೀಲನ್ನು ಹೊಂದಿರ್ತದೆ. ಅದಕ್ಕೇನಂತ ಕರಿತೀವಪ್ಪ ಅಂತಂದ್ರೆ ಕೂಡು ಬಂಡವಾಳ ಸಂಸ್ಥೆ ಅಥವಾ ಕಂಪನಿ ಅಂತ ನಾವಲ್ಲಿ ಹೇಳ್ಬೋದು. ಹಾಗಾದರೆ ಕಂಪನಿ ಆಗಬೇಕಾದ್ರೆ, ಟು ಬಿಕಮ್ ಅ ಕಂಪನಿ ಶುಡ್ ಹ್ಯಾವಿಂಗ್ ದ ಫಾಲೋವಿಂಗ್ ಫೀಚರ್ಸ್. ಕೂಡು ಬಂಡವಾಳ ಸಂಸ್ಥೆಯನ್ನು ಯಾವಾಗ ಕೂಡು ಬಂಡವಾಳ ಸಂಸ್ಥೆಯಿಂದ ಯಾವಾಗ ಕರಿತೀವಪ್ಪ ಅಂತಂದರೆ, ಈ ಎಲ್ಲ ಕೆಳಗಿನ ಲಕ್ಷಣಗಳನ್ನು ಒಳಗೊಂಡಾಗ ಮಾತ್ರ ಅದಕ್ಕೆ ಕೂಡು ಬಂಡವಾಳ ಸಂಸ್ಥೆ ಅಥವಾ ಕಂಪನಿ ಅಂತ ಹೇಳ್ಬೋದು. ವಾಟ್ ಈಸ್ ದ ಫಸ್ಟ್ ಫೀಚರ್? ಇನ್ಕಾರ್ಪೊರೇಷನ್ ಅಥವಾ ನೋಂದಣಿ ಅಂತ ಹೇಳ್ಬೋದು. ದ ಫಸ್ಟ್ ಫೀಚರ್ ಈಸ್ ಇನ್ಕಾರ್ಪೊರೇಷನ್. ಇನ್ಕಾರ್ಪೊರೇಷನ್ ಮೀನ್ಸ್ ವಿಚ್ ಈಸ್ ರಿಜಿಸ್ಟರ್ ಅಂಡರ್ ದ ಕಂಪ್ನೀಸ್ ಅರ್ಲಿಯರ್ ಆ್ಯಕ್ಟ್ 1956 ಆ್ಯಂಡ್ ನವಡೇಸ್ ಆ್ಯಕ್ಟ್ 2013. ಯಾವುದು ಕಂಪನಿಯ ಹಳೆಯ ಕಂಪನಿ ಕಾನೂನು 1956 ಅಥವಾ ಇತ್ತೀಚಿನ ಕಾನೂನು 2013 ಅಡಿಯಲ್ಲಿ ನೋಂದಣಿಗೊಳ್ಳುತ್ತದೆ. ಅದಕ್ಕೆ ಏನಂತ ಕರಿತೇವೆ ಅಂದರೆ ಕೂಡು ಬಂಡವಾಳ ಸಂಸ್ಥೆ ಅಥವಾ ಕಂಪನಿ ಅಂತ ಹೇಳ್ಬೋದು. ಎರಡನೇ ಫೀಚರ್ ಏನಪ್ಪ ಅಂತಂದರೆ ಸಪ್ರೇಟ್ ಲೀಗಲ್ ಎಂಟಿಟಿ. ಸೆಕೆಂಡ್ ಫೀಚರ್ ಈಸ್ ಸಪ್ರೇಟ್ ಲೀಗಲ್ ಎಂಟಿಟಿ. ಕಂಪ್ನಿ ಈಸ್ ಕ್ರಿಯೇಟೆಡ್ ಬೈ ಲಾ ಆ್ಯಂಡ್ ಇಟ್ ಈಸ್ ಅ ಸಪ್ರೇಟ್ ಲೀಗಲ್ ಎಂಟಿಟಿ. ಇಟ್ ಹ್ಯಾಸ್ ಓನ್ ಸಪ್ರೇಟ್ ಲೀಗಲ್ ಎಂಟಿಟಿ. ತನ್ನದೇ ಆದ ಕಾನೂನಿನ ಅಸ್ತಿತ್ವವನ್ನು ಒಳಗೊಂಡಿರ್ತದೆ. ಅಂಥದಕ್ಕೆ ಏನಂತ ಕರಿತೇವೆ ಅಂದರೆ ಕಂಪನಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಪರ್ಪೆಚುವಲ್ ಎಕ್ಸಿಸ್ಟೆನ್ಸಿ ಅಂತ ಹೇಳ್ಬೋದು. ಅಂದರೆ ವೆದರ್ಸ್ ಮೆಂಬರ್ಸ್ ವಿಲ್ ಕಮ್ ಆ್ಯಂಡ್ ಗೋಸ್, ಕಂಪ್ನಿ ನೆವರ್ ಎಂಡ್ಸ್ ಅಂತ ಹೇಳ್ಬೋದು. ಅಂದರೆ ಕಂಪನಿಯಲ್ಲಿರುವಂಥ ಸದಸ್ಯರು ನಿವೃತ್ತಿ ಹೊಂದಬೋದು,
ಮರಣ ಹೊಂದಬೋದು. ಆದರೆ ಕಂಪ್ನಿ ಮಾತ್ರ ಏನಾಗ್ತದಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರ್ತದೆ, ತನ್ನದೇ ಆದ ಒಂದು ಲಕ್ಷಣವನ್ನು ಒಳಗೊಂಡಿರ್ತದೆ. ಪರ್ಫಿಜಲ್ ಸಕ್ಸೆಷನ್ ಅಂದ್ರೆ ಏನಪ್ಪ ಅಂತಂದ್ರೆ ಕಂಪನಿಯು ಸದಸ್ಯರೇ ಅದರಿಂದ ಕಂಪನಿಯಿಂದ ಹೊರ ಹೋಗ್ಬೋದು ಅಥವಾ ಕಂಪನಿಗೆ ಆದ ಸದಸ್ಯರು ಜಾಯಿನ್ ಆಗ್ಬೋದು. ಬಟ್ ಕಂಪ್ನಿ ಅಸ್ತಿತ್ವ ಏನಿರ್ತದೆ ಹಾಗೆ ಮುಂದುವರಿತದೆ ಅಂತ ಹೇಳ್ಬೋದು. ಮುಂದುವರಿ ಪ್ರಕ್ರಿಯೆಗೆ ಅಂತ ಕರೀತಂತಂದರೆ ಪರ್ಫಿಜಲ್ ಎಕ್ಸಿಸ್ಟೆನ್ಸಿ ಸಕ್ಸೆಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾಮನ್ ಸೇಲ್ ಅಂದರೆ ಕಂಪನಿಯ ಐಡೆಂಟಿಫಿಕೇಷನ್ ಅಂತ ಹೇಳ್ಬೋದು. ಒನ್ಸ್ ಕಂಪ್ನಿ ರಿಜಿಸ್ಟರ್ ಅಂಡರ್ ದ ಕಂಪ್ನೀಸ್ ಆ್ಯಕ್ಟ್ 1956 ಇಟ್ ಹ್ಯಾಸ್ ಅ ಓನ್ ಐಡೆಂಟಿಫಿಕೇಷನ್, ತನ್ನದೇ ಆದ ಸೀಲನ್ನು ಒಳಗೊಂಡಿರ್ತದೆ. ನೆಕ್ಸ್ಟ್ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್. ಟ್ರಾನ್ಸ್ಫರಬಿಲಿಟಿ ಅಂದರೆ ವರ್ಗಾವಣೆಯನ್ನು ಮಾಡುವಂಥ, ಷೇರುಗಳನ್ನು ಸುಲಭವಾಗಿ ವರ್ಗಾವಣೆಯನ್ನು ಮಾಡುವಂಥ ಲಕ್ಷಣಗಳನ್ನು ಯಾವುದು ಒಳಗೊಂಡಿರ್ತದೆ ಅದಕ್ಕೆ ಕಂಪನಿ ಅಂತ ಹೇಳ್ಬೋದು. ಅಂದರೆ ಅದರಲ್ಲಿ ಯಾವ ಕಂಪ್ನಿ ಷೇರುಗಳನ್ನು ಸುಲಭವಾಗಿ ವರ್ಗಾವಣೆಯನ್ನು ಮಾಡ್ಬೋದು ರೀ? ಪಬ್ಲಿಕ್ ಕಂಪ್ನಿ ಓನ್ಲಿ ಟ್ರಾನ್ಸ್ಫರ್ ದ ಶೇರ್ಸ್ ಈಸಿಲಿ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ನೆಕ್ಸ್ಟು ಲಿಮಿಟೆಡ್ ಲಯಬಿಲಿಟಿ, ಹೊಣೆಗಾರಿಕೆ ನಿಯಮಿತ. ಅಂದ್ರೆ ಷೇರುದಾರರ ಹೊಣೆಗಾರಿಕೆ ಏನಿರ್ತದೆ ಇಲ್ಲಿ ನಿಯಮಿತ ಇರ್ತದೆ. ಲಿಮಿಟೆಡ್ ಬೈ ಶೇರ್ಸ್, ಲಿಮಿಟೆಡ್ ಬೈ ಗ್ಯಾರಂಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಸಪ್ರೇಷನ್ ಆಫ್ ಮ್ಯಾನೇಜ್ಮೆಂಟ್ ಫ್ರಮ್ ಓನರ್ಶಿಪ್. ಅಂದರೆ ಓನರ್ಸ್ ಬೇರೆ, ಇಲ್ಲಿ ಮ್ಯಾನೇಜ್ಮೆಂಟ್ ಬೇರೆ. ಓನರ್ಸ್ ಅಂದರೆ ಯಾರು? ಹೂ ಆರ್ ದ ಓನರ್ಸ್? ಶೇರ್ ಹೋಲ್ಡರ್ಸ್ ಆರ್ ದ ರಿಯಲ್ ಓನರ್ಸ್. ಹೂ ಆರ್ ದ ಶೇರ್ ಹೋಲ್ಡರ್ಸ್? those who have purchased the shares of the company called they become owners of the company. ಕಂಪನಿಯ ಷೇರುದಾರನ ಕಂಪನಿಯ ಮಾಲೀಕರು ಅಂದರೆ ಯಾರಪ್ಪ ಅಂತಾರೆ? ನಿಜವಾದ ಮಾಲೀಕರು ಷೇರುದಾರ ಅಂತ. ಷೇರುದಾರರು ಅಂದರೆ ಯಾರು? ಕಂಪನಿಯ ಷೇರುಗಳು, ಯಾರು ಕಂಪನಿಯ ಷೇರುಗಳನ್ನು ಖರೀದಿ ಮಾಡ್ತಾರೆ ಅವರೇ ನಿಜವಾದ ಮಾಲೀಕರು ಅಂತ ಹೇಳ್ಬೋದು. ಹಾಗಾದರೆ ಕಂಪನಿಯ ಕಂಪನಿಯ ಷೇರುಗಳನ್ನು ಎಲ್ಲರೂ ಯಾರು ಖರೀದಿ ಮಾಡ್ತಾರೋ ಎಲ್ಲರೂ ನಿಜವಾದ ಮಾಲೀಕರೇ. ಆದರೆ ಕಂಪನಿಯ ಆಡಳಿತಾತ್ಮಕ ಚಟುವಟಿಕೆಗಳನ್ನು ನೋಡಿಕೊಂಡು ಹೋಗೋದಕ್ಕೆ ಕೆಲವೊಂದು ವ್ಯಕ್ತಿಗಳು ಬೇಕಾಗ್ತದೆ. ಅದನ್ನು ನೋಡಿಕೊಳ್ಳೋದಕ್ಕೆ ಪರ್ಸನ್ಸ್ಗಳು ಅಥವಾ ಒಂದು ಕಮಿಟಿ ಅನ್ನೋದು ಬೇಕಾಗ್ತದೆ. ಆ ಒಂದು ಉದ್ದೇಶದ ಸಲುವಾಗಿ ಏನು ಮಾಡಿದಪ್ಪ ಅಂತಂದ್ರೆ ಆಲ್ ಓನರ್ಸ್ ಕಮ್ ಟುಗೆದರ್ ಕ್ರಿಯೇಟ್ ಅ ಕಮಿಟಿ ದಟ್ ಈಸ್ ಕಾಲ್ಡ್ ಅ ಮ್ಯಾನೇಜ್ಮೆಂಟ್. ಎಲ್ಲ ಷೇರುದಾರರು ಸೇರಿ ಒಂದು ಆಡಳಿತ ಮಂಡಳಿ ಅಂತದಲ್ಲಿ ಹುಟ್ಟಾಕ್ತಾರೆ. ಇದರ ಉದ್ದೇಶ, ಆಡಳಿತ ಮಂಡಳಿ ಉದ್ದೇಶ ಏನಪ್ಪ ಅಂತಂದ್ರೆ ಕಂಪನಿಯ ಆಡಳಿತಾತ್ಮಕ ಚಟುವಟಿಕೆಗಳನ್ನು ನೋಡಿಕೊಳ್ಳುವುದು, ಕಂಪನಿಯ ಅಭಿವೃದ್ಧಿ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥದ್ದು ಇವರ ಒಂದು ಕಾರ್ಯ ಅಂತ ಹೇಳ್ಬೋದು. ನೆಕ್ಸ್ಟು ಕಂಪನಿ ಲಕ್ಷಣಗಳಾಯಿತು. ನೆಕ್ಸ್ಟು ಕಂಪನಿಯನ್ನು ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಇರುವಂಥ ಹಂತಗಳು ಯಾವುವು? ಅದರಲ್ಲಿ ಕಂಪನಿ ಸ್ಥಾಪನೆ ಹಂತಗಳಲ್ಲಿ ನಾನು ಯಾವ ಕಂಪ್ನಿಯನ್ನು ತೆಗೆದುಕೊಂಡೇನಪ್ಪ ಅಂತಂದ್ರೆ ಪಬ್ಲಿಕ್ ಕಂಪ್ನಿ, ಫಾರ್ಮೇಷನ್ ಆಫ್ ಪಬ್ಲಿಕ್ ಕಂಪ್ನಿ. ಟು ಫಾರ್ಮೇಷನ್ ಆಫ್ ಪಬ್ಲಿಕ್ ಕಂಪ್ನಿ ವಾಟ್ ಆರ್ ದ ಸ್ಟೇಜಸ್ ಇನ್ವಾಲ್ವ್? ದೇರ್ ಆರ್ 4 ಸ್ಟೇಜಸ್. ಎಷ್ಟು ಹಂತಗಳದಪ್ಪ ಅಂತಂದ್ರೆ 4 ಹಂತಗಳನ್ನು ನಾವು ಕಾಣ್ಬೋದು. ಮೊದಲನೇ ಹಂತ ಯಾವುದು? ಪ್ರಮೋಷನ್ ಸ್ಟೇಜ್. ಎರಡನೇದು ಇನ್ಕಾರ್ಪೊರೇಷನ್ ಸ್ಟೇಜ್. ಥರ್ಡ್ ಒನ್ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್. ಫೋರ್ತ್ ಒನ್ ಟ್ರೇಡಿಂಗ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ಪ್ರಮೋಷನ್ ಸ್ಟೇಜಲ್ಲಿ ಏನಿರ್ತದೆ ಅಂತಂದ್ರೆ ಇದು ಮೊದಲನೇ ಹಂತ ಅಂತ. ಫಸ್ಟ್ ಸ್ಟೆಪ್ಪಲ್ಲಿ ಪ್ರಮೋಟರ್ಸ್ ಅಂತ ಇರ್ತಾರೆ. ಆ ಪ್ರಮೋಟರ್ಸನ್ನು ನೇಮಕ ಮಾಡಿರ್ತಾರೆ, ಪ್ರವರ್ತಕರು ಅಂತ ಹೇಳ್ಬೋದು. ಆ ಪ್ರವರ್ತಕರು ಈ ಹಂತ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ನೇಮಕಗೊಳ್ಳೋ ಉದ್ದೇಶ ಕಂಪನಿಯ ಸ್ಥಾಪನೆಗೆ ಅನುಕೂಲ ಆದಂಥ ವಾತಾವರಣ ಇದೆ ಇಲ್ಲೋ ಅದರ ಕಂಪನಿಯ ಸ್ಥಾಪನೆ ಮಾಡಿದರೆ ಆ ಬಿಸ್ನೆಸ್ ಅಪಾರ್ಚುನಿಟೀಸ್ ಅಂತ ಹೇಳ್ಬೋದು. ಕಂಪನಿಯ ವ್ಯವಹಾರದ ಅವಕಾಶಗಳನ್ನು ಡಿಸ್ಕವರಿ ಮಾಡೋದು, ಡಿಸ್ಕವರಿಂಗ್ ದ ಬಿಸ್ನೆಸ್ ಅಪಾರ್ಚುನಿಟೀಸ್ ಆ್ಯಂಡ್ ಡಿಸ್ಕವರಿಂಗ್ ದ ಪ್ಲೇಸಸ್ ಅಂತ. ಅಂದರೆ ಸಂಸ್ಥೆಯು ವ್ಯವಹಾರವನ್ನು ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ವ್ಯವಹಾರವನ್ನು ಸ್ಥಾಪನೆ ಮಾಡಿದರೆ ಅದು ಸಕ್ಸಸ್ ಆಗ್ತದೆ ಇಲ್ಲೋ, ಅದಕ್ಕೆ ಸಂಬಂಧಿಸಿದ ಅನುಕೂಲಕರ ವಾತಾವರಣ ಇದೆ ಇಲ್ಲೋ, ಇವೆಲ್ಲವುಗಳ ಬಗ್ಗೆ ಪ್ರವರ್ತನೆ ಹಂತದಲ್ಲಿ ಪ್ರವರ್ತಕರು ಅದನ್ನು ರಿಸರ್ಚ್ ಮಾಡ್ತಾರೆ ಅಥವಾ ಸರ್ವೆಯನ್ನು ಮಾಡ್ತಾರೆ. ಆಫ್ಟರ್ ಡಿಸ್ಕವರಿಂಗ್ ದ ಬಿಸ್ನೆಸ್ ಅಪಾರ್ಚುನಿಟೀಸ್ ಸೆಕೆಂಡ್ ಸ್ಟೇಜ್ ಈಸ್ ಇನ್ಕಾರ್ಪೊರೇಷನ್ ಸ್ಟೇಜ್ ಅಂತ ಹೇಳ್ಬೋದು. ಅಂದರೆ ನೋಂದಣಿ ಪ್ರಕ್ರಿಯೆ ಅಂತ. ಕಂಪನಿಯನ್ನು ನೋಂದಣಿ ಮಾಡುವಂಥದ್ದು, ರಿಜಿಸ್ಟ್ರೇಷನನ್ನು ಮಾಡುವಂಥದ್ದು. ರಿಜಿಸ್ಟ್ರೇಷನ್ ಹಂತದಲ್ಲಿ
ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಪ್ರಿಪೇರ್ ಮಾಡ್ತಾರೆ, MOA ಅಂತ ಹೇಳ್ಬೋದು. ಅದರ ಬಗ್ಗೆ ನೀವು ಡೀಟೇಲ್ ಆಗಿ ಸೆಕ್ರೆಟರಿ ಪ್ರಾಕ್ಟೀಸಲ್ಲಿ ನೀವು ಕಲಿತೀವಿ. ಥರ್ಡ್ ಸ್ಟೇಜ್, ನಾವು ಈ ಕಲಿತಕ್ಕಂಥ ಇಶ್ಯೂ ಆಫ್ ಶೇರ್ಸ್ ಕಾನ್ಸೆಪ್ಟು ಯಾವುದರಲ್ಲಿ ಬರ್ತದಪ್ಪ ಅಂತಂದ್ರೆ ಥರ್ಡ್ ಸ್ಟೇಜಲ್ಲಿ ನಾವು ನೋಡ್ಬೋದು. ಯಾವುದು? ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಅಂತ ಹೇಳ್ತಾರೆ. ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಅಂದರೆ ಏನಪ್ಪ ಅಂತಂದ್ರೆ ಬಂಡವಾಳವನ್ನು ಸಂಗ್ರಹಿಸುವುದು, ಬಂಡವಾಳದ ವಂತಿಗೆ ಅಂತ ಹೇಳ್ಬೋದು. ಇಲ್ಲಿ ವ್ಯವಹಾರವನ್ನು ಸ್ಥಾಪನೆ ಮಾಡಬೇಕಾದ್ರೆ ಕಂಪನಿಗೆ ಏನು ಬೇಕ್ರಿ? ಫಸ್ಟು ಬಂಡವಾಳ ಬೇಕು. ಹಾಗಾದರೆ ಬಂಡವಾಳವನ್ನು ಸಂಗ್ರಹಿಸುವುದರಲ್ಲಿ ಬೇರೆ ಬೇರೆ ಸೋರ್ಸಸ್ಗಳಲ್ಲ. ಅದರಲ್ಲಿ ಕಂಪನಿಯು ಏನು ಮಾಡ್ತದೆ? ಈ ಹಂತದಲ್ಲಿ ಇನ್ ದಿಸ್ ಸ್ಟೇಜ್ ಕಂಪನಿ ಕಲೆಕ್ಟ್ಸ್ ದ ಕ್ಯಾಪಿಟಲ್ ಫ್ರಮ್ issuing the shares to the public and collects the fund. In this stage company collects the capital from public by issuing shares ಅಂತ ಹೇಳ್ಬೋದು. ಅಂದರೆ ಕಂಪನಿಯು ತನಗೆ ಬೇಕಾದಂಥ ಬಂಡವಾಳವನ್ನು, ಷೇರುಗಳನ್ನು ಸಾರ್ವಜನಿಕರಿಗೆ ನೀಡಿಕೆ ಮಾಡೋದ್ರ ಮೂಲಕ ಅಲ್ಲಿ ಬಂಡವಾಳವನ್ನು ಸಂಗ್ರಹಿಸ್ತದೆ. ಹಾಗೆ ಹೇಳಿದೆ ನಾನು, ಬೇಕಾದಂಥ ಬಂಡವಾಳವನ್ನು ಬೇರೆ ಬೇರೆ ಸೋರ್ಸಸ್ಗಳದ, ಷೇರುಗಳ ಮೂಲಕ ಸಂಗ್ರಹಿಸ್ತದೆ, ಡಿಬೆಂಚರ್ಸ್ಗಳ ಮೂಲಕ ಸಂಗ್ರಹಿಸ್ತದೆ, ಆಮೇಲೆ ಇದೇ ರೀತಿ ಬ್ಯಾಂಕ್ಗಳ ಮೂಲಕ ಸಾಲಗಳನ್ನು ತೆಗೆದುಕೊಳ್ತದೆ. ಬಟ್ ನಾವು ಇವತ್ತಿನ ಕ್ಲಾಸಿನಲ್ಲಿ ಚರ್ಚೆ ಮಾಡಬೇಕಾದದ್ದು ಯಾವುದಪ್ಪ ಅಂತಂದರೆ ಇಶ್ಯೂ ಆಫ್ ಶೇರ್ಸ್. ಹಾಗಾದರೆ ಶೇರ್ಸ್ಗಳನ್ನು ಅಂದರೆ ಕಂಪನಿಯು, ಅದರಲ್ಲಿ ಯಾವುದು? ಪಬ್ಲಿಕ್ ಕಂಪನಿಯು ಸಾರ್ವಜನಿಕರಿಗೆ ಹೊಸದಾಗಿ ಷೇರುಗಳನ್ನು ಹಂಚಿಕೆ ಮಾಡಬೇಕಾದರೆ 2 ಮೆಥಡ್ಸ್ಗಳನ್ನು ಅಪ್ಲೈ ಮಾಡ್ತದೆ. ಫಸ್ಟ್ ಮೆಥಡ್ ಯಾವುದಪ್ಪ ಅಂತಂದ್ರೆ ಫಿಕ್ಸ್ಡ್ ಪ್ರೈಸ್ ಆಫರ್ ಮೆಥಡ್, ಸೆಕೆಂಡ್ ಒನ್ ಬುಕ್ ಬಿಲ್ಡಿಂಗ್ ಮೆಥಡ್ ಅಂತ ಹೇಳ್ಬೋದು. ಓಕೆ, ಹಾಗೆ ಫಿಕ್ಸ್ಡ್ ಪ್ರೈಸ್ ಮೆಥಡಲ್ಲಿ ಹೊಸ ಷೇರುಗಳನ್ನು ಸಾರ್ವಜನಿಕರಿಗೆ ನೀಡಿಕೆ ಮಾಡೋ ಪ್ರಕ್ರಿಯೆಯಲ್ಲಿ ಬೇರೆ ಬೇರೆ ಸ್ಟೇಜಸ್ಗಳನ್ನು ನಾವು ನೋಡ್ತೀವಿ. ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಡಿಸ್ಕಷನನ್ನು ಮಾಡೋಣ. ಅದಕ್ಕಿಂತ ಮೊದಲ ಶೇರ್ ಅಂದರೆ ಏನು, ನೆಕ್ಸ್ಟು ಷೇರಿನ ಪ್ರಕ್ರಿಯೆ ಯಾವುದು, ಹೊಸ ಷೇರುಗಳನ್ನು ಸಾರ್ವಜನಿಕರಿಗೆ ಹಂಚಿಕೆ ಮಾಡಬೇಕಾದ್ರೆ ಯಾವ ಸ್ಟೇಜಸ್ಗಳು ಅನ್ನೋದನ್ನು ಈ ಬರುವಂಥ ನೆಕ್ಸ್ಟ್ ಸ್ಲೈಡ್ಸ್ಗಳಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದರೆ ವಾಟ್ ಈಸ್ ಶೇರ್? ಈಗಾಗಲೇ ಹೇಳಿದೆ, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನಲ್ಲಿ ಏನು ಮಾಡ್ತದೆ? ಹಂತದಲ್ಲಿ ಕಂಪ್ನಿ ವಿಲ್ ಕಲೆಕ್ಟ್ಸ್ ದ ಕ್ಯಾಪಿಟಲ್ ಫ್ರಾಮ್ ದ ಪಬ್ಲಿಕ್ ಬೈ ಇಶ್ಯೂವಿಂಗ್ ದ ಶೇರ್ಸ್. ಅಂದರೆ ಕಂಪನಿಯು ತನಗೆ ಬೇಕಾದಂಥ ಬಂಡವಾಳವನ್ನು ಸಾರ್ವಜನಿಕರಿಗೆ ಷೇರುಗಳನ್ನು ಹಂಚಿಕೆ ಮಾಡೋದ್ರ ಮೂಲಕ ಬಂಡವಾಳವನ್ನು ಸಂಗ್ರಹಿಸ್ತದೆ. ಆ ಕ್ಯಾಪಿಟಲ್ಗೆ ಏನಂತ ಕರಿತಪ್ಪ ಅಂತಂದ್ರೆ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಮೀನ್ಸ್ ವಾಟ್? ಕಂಪ್ನಿ ವಿಲ್ ಕಲೆಕ್ಟ್ಸ್ ದ ಕ್ಯಾಪಿಟಲ್ ಫ್ರಾಮ್ ದ ಪಬ್ಲಿಕ್ ಬೈ ಇಶ್ಯೂವಿಂಗ್ ದ ಶೇರ್ಸ್. ಹಾಗಾದರೆ ವಾಟ್ ಈಸ್ ಶೇರ್? Share is what? Unit value of the share capital. For example, company 1 lakh rupees ಶೇರ್ ಕ್ಯಾಪಿಟಲ್ ಸಂಗ್ರಹಿಸಿದಂತೆ ತಿಳ್ಕೊರಿ. ಅದರಲ್ಲಿರುವಂಥ ಒಂದು ಭಾಗ, ಅದರಲ್ಲಿ 10 ರೂಪಾಯಿದಂಗೆ 10 ರೂಪಾಯಿ ಫೇಸ್ ವ್ಯಾಲ್ಯೂ ಎಷ್ಟಿರ್ತದೆ? 10 ರೂಪೀಸ್. ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟು ರೀ? 1 lakh. ಆ 1 lakh ರೂಪೀಸನ್ನು ಏನು ಮಾಡ್ತಾರೆ? ಕಂಪನಿ ಡಿವೈಡ್ ಮಾಡ್ತದೆ, ಸ್ಮಾಲ್ ಯೂನಿಟನ್ನು ಡಿವೈಡ್ ಮಾಡ್ತದೆ. ಆ ಸ್ಮಾಲ್ ಯೂನಿಟ್ಗೆ ಏನಂತ ಕರಿತಪ್ಪ ಅಂದ್ರೆ ಶೇರ್ ಅಂತ ಹೇಳ್ತಾರೆ. ಇಲ್ಲಿದೆ ನೋಡಿರಿ, ಶೇರ್ ಮೀನ್ಸ್ ವಾಟ್? ದ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ ಈಸ್ ಡಿವೈಡೆಡ್ ಇಂಟು ಸ್ಮಾಲ್ ಯೂನಿಟ್. ಈಚ್ ಯೂನಿಟ್ ಈಸ್ ಕಾಲ್ಡ್ ವಾಟ್? ಶೇರ್. ಅಂದರೆ ಒಟ್ಟು ಷೇರು ಬಂಡವಾಳದ ಒಂದು ಭಾಗಕ್ಕೆ ಏನಂತ ಕರಿತು ಅಂದರೆ ಶೇರ್ ಅಂತ ಕರೀತದೆ. ದ ಈಚ್ ಶೇರ್ ಕ್ಯಾನ್ ಬಿ, ಪ್ರತಿಯೊಂದು ಶೇರ್ ಏನು ಮಾಡ್ಬೋದು? ಅದು ಅಟ್ ಫಾರ್ ವ್ಯಾಲ್ಯೂ ಇರ್ಬೋದು, ಪ್ರೀಮಿಯಮ್ ಇರ್ಬೋದು, ಡಿಸ್ಕೌಂಟ್ ಇರ್ಬೋದು. ಅಂದರೆ ಶೇರ್ ವ್ಯಾಲ್ಯೂ ಫಾರ್ ವ್ಯಾಲ್ಯೂ ಅಂದರೆ 10 ರೂಪೀಸ್. ಪ್ರೀಮಿಯಮ್ ಅಂದರೆ ಫೇಸ್ ವ್ಯಾಲ್ಯೂ 10 ಇರ್ತದೆ, ಅದಕ್ಕಿಂತ ಹೆಚ್ಚಿನ ಅದನ್ನು ಇಶ್ಯೂ ಮಾಡುವಾಗ ಎಷ್ಟು ಮಾಡ್ತಾರೆ? 11 ರೂಪೀಸ್ ಮಾಡ್ತಾರೆ. 1 ರೂಪೀಸ್ ಈಸ್ ವಾಟ್? ಪ್ರೀಮಿಯಮ್. ಡಿಸ್ಕೌಂಟ್ ಅಂದರೆ ಫೇಸ್ ವ್ಯಾಲ್ಯೂಕ್ಕಿಂತ ಕಡಿಮೆ. ಅಂದರೆ 10 ರೂಪೀಸ್ ಇತ್ತಂದರೆ ಡಿಸ್ಕೌಂಟ್ ವ್ಯಾಲ್ಯೂ ಅಂತಂದರೆ 9 ರೂಪೀಸ್ ಇಶ್ಯೂ ವ್ಯಾಲ್ಯೂ ಇರ್ತದೆ. ಫೇಸ್ ವ್ಯಾಲ್ಯೂ ಎಷ್ಟು ರೀ? 10. ಇಶ್ಯೂ ಪ್ರೈಸ್ ಎಷ್ಟಿರ್ತದೆ? 9 ರೂಪೀಸ್. ದಟ್ ಈಸ್ ಕಾಲ್ಡ್ ಅಸ್ ಡಿಸ್ಕೌಂಟ್. ಜನರಲಿ ದ ಫುಲ್ ಅಮೌಂಟ್ ಆಫ್ ಈಚ್ ಶೇರ್ ಈಸ್ ನಾಟ್ ಕಲೆಕ್ಟೆಡ್. ಅಂದರೆ 10 ರೂಪೀಸ್ ಫೇಸ್ ವ್ಯಾಲ್ಯೂ ಇದೆ ಅಂತ ತಿಳ್ಕೊರಿ. ಆ 10 ರೂಪೀಸ್ ಫೇಸ್ ವ್ಯಾಲ್ಯೂವನ್ನು ಒಂದೇ ಲಂಸಮ್ ಆಗಿ ಕಲೆಕ್ಟ್ ಮಾಡೋದಿಲ್ಲ.
ದೇ ಕೆನಾಟ್ ಕಲೆಕ್ಟ್ ಇನ್ ಅ ಲಂಸಮ್ ಎಟ್ ದ ಟೈಮ್ ಆಫ್ ಇಶ್ಯೂ ಆಫ್ ಶೇರ್ಸ್. ಷೇರುಗಳನ್ನು ಹಂಚಿಕೆ ಮಾಡೋ ಪ್ರಕ್ರಿಯೆಯಲ್ಲಿ ಒಂದೇ ಲಾಟಲ್ಲಿ ಅದನ್ನು ಸಂಗ್ರಹಿಸೋದಕ್ಕೆ ಆಗೋದಿಲ್ಲ. ಅದನ್ನೇನು ಮಾಡ್ತಾರೆ, ಆ ಫೇಸ್ ವ್ಯಾಲ್ಯೂವನ್ನು ಇನ್ಸ್ಟಾಲ್ಮೆಂಟ್ ಆಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಸಂಗ್ರಹಿಸ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ, ಶೇರ್ ಕಾಲ್ ಮನಿ. ಈ ಥರ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ 10 ರೂಪಾಯಿದು ಅಂತ ತಿಳ್ಕೊರಿ. 10 ರೂಪಾಯಿದಲ್ಲಿ 2 rupees ಅಪ್ಲಿಕೇಶನ್ ಮನಿ, 2 rupees ಅಲಾಟ್ಮೆಂಟ್ ಮನಿ, ಉಳಿದಿದ್ದನ್ನು ಶೇರ್ ಕಾಲ್ ಮನಿ. ಈ ಥರ ಏನು ಮಾಡ್ತಾರೆ, ಶೇರ್ ಫೇಸ್ ವ್ಯಾಲ್ಯೂವನ್ನು ಶೇರ್ ವ್ಯಾಲ್ಯೂವನ್ನು ಇಲ್ಲಿ ಸಂಗ್ರಹಿಸ್ತಾ ಹೋಗ್ತಾರೆ. ಹಾಗಾದರೆ ಈಗಾಗಲೇ ಹೇಳಿದೆ, ಕಂಪನಿಯು ಅಂದರೆ ಸಾರ್ವಜನಿಕ ಕಂಪನಿಯು ಹೊಸದಾಗಿ ಷೇರುಗಳನ್ನು ಸಾರ್ವಜನಿಕರಿಗೆ ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಅದರಲ್ಲಿ ಫಸ್ಟ್ ಮೆಥಡ್ ಯಾವುದು, ಫಿಕ್ಸ್ಡ್ ಪ್ರೈಸ್ ಮೆಥಡಲ್ಲಿ ಕೆಲವೊಂದು ಸ್ಟೆಪ್ಸ್ಗಳನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ. ದ ಫಾಲೋವಿಂಗ್ ಆರ್ ದ ಬೇಸಿಕ್ ಸ್ಟೆಪ್ಸ್ ಆಫ್ ದ ಪ್ರೊಸೀಜರ್ ಆಫ್ ಇಶ್ಯೂವಿಂಗ್ ಶೇರ್ಸ್. ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಸೆಲೆಕ್ಷನ್ ಆಫ್ ಮರ್ಚೆಂಟ್ ಬ್ಯಾಂಕ್. ಸೆಕೆಂಡ್ ಸ್ಟೆಪ್ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್. ಥರ್ಡ್ ಸ್ಟೆಪ್ ರಿಸೀವಿಂಗ್ ಅಪ್ಲಿಕೇಶನ್. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಅಲಾಟ್ಮೆಂಟ್ ಆಫ್ ಶೇರ್ಸ್. ಆ್ಯಂಡ್ ಲಾಸ್ಟ್ ಸ್ಟೆಪ್ ಕಾಲ್ಸ್ ಆನ್ ಶೇರ್ಸ್. ಹಾಗಾದರೆ ಮೊದಲನೇ ಸ್ಟೆಪ್ ಏನು ಮಾಡಬೇಕಪ್ಪ ಅಂತಂದ್ರೆ, ಆ ಪಬ್ಲಿಕ್ ಕಂಪ್ನಿ ಒನ್ಸ್ ಪಬ್ಲಿಕ್ ಕಂಪ್ನಿ ಇಶ್ಯೂವಿಂಗ್ ಅ ಶೇರ್ಸ್ ಟು ದ ಪಬ್ಲಿಕ್ ಕಂಪ್ನಿ ಶುಡ್ ಅಪಾಯಿಂಟ್ ಅ ಮರ್ಚೆಂಟ್ ಬ್ಯಾಂಕ್. ವಾಟ್ ಈಸ್ ಮರ್ಚೆಂಟ್ ಬ್ಯಾಂಕ್? ಮರ್ಚೆಂಟ್ ಬ್ಯಾಂಕ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ಸ್ ಕನ್ಸರ್ನ್ಡ್ ವಿತ್ ಗಿವಿಂಗ್ ಅ ಫೈನಾನ್ಷಿಯಲ್ ಸರ್ವಿಸ್ ಟು ದ ಬಿಸ್ನೆಸ್ ಅಂತ ಹೇಳ್ಬೋದು. ಅಂದರೆ ಸಾರ್ವಜನಿಕ ಕಂಪನಿಯು ಸಾರ್ವಜನಿಕರಿಂದ ಷೇರುಗಳ ಮೂಲಕ ಬಂಡವಾಳವನ್ನು ಸಂಗ್ರಹಿಸುವ ಪ್ರಕ್ರಿಯೆಯಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ ಮರ್ಚೆಂಟ್ ಬ್ಯಾಂಕನ್ನು ನೇಮಿಸ್ಕೊಳ್ಬೇಕಾಗ್ತದೆ. ಮರ್ಚೆಂಟ್ ಬ್ಯಾಂಕ್ ಅಂದ್ರೇನು? ಇದು ಒಂದು ಸಂಸ್ಥೆ. ಇದು ಏನಪ್ಪ ಅಂತಂದ್ರೆ ಕಂಪನಿಗೆ ಒಂದು ಹಣಕಾಸಿನ ಸೇವೆಗಳನ್ನು ಅಡ್ವೈಸನ್ನು ಇದು ನೀಡ್ತದೆ. It gives the advice to the arranging issue of shares. It gives the advice to the business transaction of the company. ಅಂದರೆ ಕಂಪನಿಗೆ ಬೇಕಾದಂಥ ಹಣಕಾಸಿನ ಸೇವೆಗಳನ್ನು, ಸಲಹೆ ಸೂಚನೆಗಳನ್ನು ನೀಡುವ ಉದ್ದೇಶ ಸಲುವಾಗಿ ಮರ್ಚೆಂಟ್ ಬ್ಯಾಂಕನ್ನು ನೇಮಕ ಮಾಡ್ತದೆ. ಇದರ ಒಂದು ಕಂಡೀಷನ್ ಏನಪ್ಪ ಅಂತಂದ್ರೆ, ಒನ್ಸ್ ಅ ಕಂಪ್ನಿ ಶುಡ್ when the company issuing shares to the public and collection of the capital from the public, company should appoint a merchant banker. ಅಂದರೆ ಯಾವಾಗ ಸಾರ್ವಜನಿಕ ಕಂಪನಿಯು ಷೇರುಗಳ ಮೂಲಕ ಬಂಡವಾಳವನ್ನು ಸಂಗ್ರಹಿಸ್ತದೆ ಅಂಥ ಸಂದರ್ಭದಲ್ಲಿ ಮೊದಲನೇ ಸ್ಟೆಪ್ ಏನಪ್ಪ ಅಂತಂದ್ರೆ ಮರ್ಚೆಂಟ್ ಬ್ಯಾಂಕರನ್ನು ನೇಮಕಗೊಳಿಸಬೇಕಾಗ್ತದೆ. ಎರಡನೇದು ಏನಪ್ಪ ಅಂತಂದ್ರೆ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್. ಅಂದರೆ ಪರಿಚಯ ಪತ್ರಿಕೆ. ಅಂದರೆ ಕಂಪನಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಪರಿಚಯವನ್ನು ಮಾಡಿಕೊಡುವಂಥ ಒಂದು ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಪ್ರಾಸ್ಪೆಕ್ಟಸನ್ನು ಯಾಕೆ ಇಶ್ಯೂ ಮಾಡಬೇಕಾಗ್ತದೆ, ಯಾವ ಕಂಪ್ನಿ ಇಶ್ಯೂ ಮಾಡಬೇಕಪ್ಪ ಅಂತ, ಮೊದಲನೇದಾಗಿ ದ ಪಬ್ಲಿಕ್ ಕಂಪ್ನಿ ಓನ್ಲಿ ಇಶ್ಯೂ ದ ಪ್ರಾಸ್ಪೆಕ್ಟಸ್ ಟು ದ ಪಬ್ಲಿಕ್ ಫಾರ್ ಇಶ್ಯೂಯಿಂಗ್ ಆಫ್ ಶೇರ್ಸ್ ಆ್ಯಂಡ್ ಕಲೆಕ್ಷನ್ ಆಫ್ ದ ಕ್ಯಾಪಿಟಲ್. ಹಾಗಾದರೆ ಪರಿಚಯ ಪತ್ರಿಕೆಯಲ್ಲಿ ಏನು ಒಳಗೊಂಡಿರ್ತದೆ? ಪರಿಚಯ ಪತ್ರಿಕೆಯನ್ನು ಯಾವ ಕಂಪ್ನಿಯನ್ನು ಇಶ್ಯೂ ಮಾಡ್ತದೆ ಅಂತ ಹೇಳಿದೆ ನಾನು. ಸಾರ್ವಜನಿಕ ಕಂಪನಿಯು ಷೇರುಗಳ ಮೂಲಕ, ಅದರಲ್ಲಿ ಹೊಸ ಷೇರುಗಳ ಮೂಲಕ ಬಂಡವಾಳವನ್ನು ಸಂಗ್ರಹಿಸುವ ಸಂದರ್ಭದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಅದು ಜಾಹೀರಾತಿನ ಮೂಲಕ, ನ್ಯೂಸ್ ಪೇಪರ್ ಮೂಲಕ ಅದನ್ನು ಮಾಡಬೇಕಾಗ್ತದೆ. ಸಾರ್ವಜನಿಕರಿಗೆ ಅದನ್ನು ಬಿಡುಗಡೆಗೊಳಿಸಬೇಕಾಗ್ತದೆ. ಅದರ ಉದ್ದೇಶ ಏನಪ್ಪ ಅಂತಂದ್ರೆ ಸಾರ್ವಜನಿಕರಿಗೆ ಕಂಪನಿಯ ಬಗ್ಗೆ ಪರಿಚಯಗೊಳಿಸುವಂಥದ್ದು, ಕಂಪನಿಯ ಬಗ್ಗೆ ಬ್ರೀಫಾಗಿ ಅದರ ಬಗ್ಗೆ ವಿವರಣೆಯನ್ನು ನೀಡುವಂಥ ಒಂದು ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಟು ರೇಸ್ ದ ಕ್ಯಾಪಿಟಲ್ ಫ್ರಮ್ ದ ಪಬ್ಲಿಕ್, ಯೂಶ್ವಲಿ ಅ ಪಬ್ಲಿಕ್ ಕಂಪ್ನಿ ಇಶ್ಯೂಡ್ ಅ ಪ್ರಾಸ್ಪೆಕ್ಟಸ್. ಪ್ರಾಸ್ಪೆಕ್ಟಸ್ ಈಸ್ ಅ ಫಾರ್ಮಲ್ ಡಾಕ್ಯುಮೆಂಟ್. ಇದೇನೊಂದು ಫಾರ್ಮಲ್ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಡೀಟೇಲ್ಸ್ ಆಫ್ ದ ಬಿಸ್ನೆಸ್. ಇದು ಒಂದು ಪ್ರಿಂಟೆಡ್ ಒಂದು ಫಾರ್ಮೆಟ್ ಇರ್ತದೆ, ಬುಕ್ಲೆಟ್ ಇರ್ತದೆ. ಇದನ್ನು ಒಂದು ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಮೂಲಕ, ಜಾಹೀರಾತಿನ ಮೂಲಕ ಸಾರ್ವಜನಿಕರಿಗೆ ಷೇರುಗಳನ್ನು ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಇದನ್ನು ಇಶ್ಯೂ ಮಾಡ್ತಾರೆ. ಇದು ಪ್ರಾಸ್ಪೆಕ್ಟಸ್. ಇದು ಒಂದು ಕಂಪನಿಯ ಪ್ರಾಸ್ಪೆಕ್ಟಸನ್ನು ನಾವಿಲ್ಲಿ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸಿದ ನೋಡಿ. ಇದು ಪ್ರಾಸ್ಪೆಕ್ಟಸ್ ಅಂತ ಹೇಳ್ಬೋದು. ನೆಕ್ಸ್ಟು ಸ್ಟೆಪ್ ಏನಪ್ಪ ಅಂತಂದರೆ, ಮೊದಲನೇ ಸ್ಟೆಪ್ಪು ಸೆಲೆಕ್ಷನ್ ಆಫ್ ಮರ್ಚೆಂಟ್ ಬ್ಯಾಂಕ್.
ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತಂತಂದ್ರೆ ಎರಡನೇ ಹಂತ ಏನಂತ ಹೇಳ್ಬೋದು, ಇಶ್ಯೂಯಿಂಗ್ ಪ್ರಾಸ್ಪೆಕ್ಟ್. ಎರಡನೇದು ಏನು ಬರುತ್ತೆ, ಪರಿಚಯ ಪತ್ರಿಕೆಯನ್ನು ಸಾರ್ವಜನಿಕರಿಗೆ ಜಾಹೀರಾತಿನ ಮೂಲಕ ಬಿಡುಗಡೆಗೊಳಿಸುವಂಥದ್ದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಥರ್ಡ್ ಸ್ಟೇಜಲ್ಲಿ ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ಸ್ಗಳನ್ನು ರಿಸೀವ್ ಮಾಡುವಂಥದ್ದು. ಒನ್ಸ್ ಪ್ರಾಸ್ಪೆಕ್ಟಸ್ reaches to the public, going to those who intend to purchase the shares of the company, they fill the application form and send application form along with money in respective of the bank ಅಂತ ಹೇಳ್ಬೋದು. ಅಂದರೆ ಪ್ರಾಸ್ಪೆಕ್ಟಸನ್ನು ಇಶ್ಯೂ ಮಾಡಿದ ನಂತರ ಆ ಪ್ರಾಸ್ಪೆಕ್ಟಸನ್ನು ಏನು ಮಾಡ್ತಾರೆ ಅಂತಂದ್ರೆ ಸಾರ್ವಜನಿಕರು ಡಿಟೇಲ್ ಆಗಿ ಓದ್ತಾರೆ. ಓದಿದ ನಂತರ ಆ ಪ್ರಾಸ್ಪೆಕ್ಟಸಿನ ಜೊತೆಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇರ್ತದೆ. ಅಪ್ಲಿಕೇಶನ್ ಫಾರ್ಮನ್ನು ಯಾರು ಇಂಟ್ರೆಸ್ಟೆಡ್ ಇದ್ದಾರೆ, ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಪರ್ಚೇಸ್ ದ ಶೇರ್ಸ್, ದೇ ಕ್ಯಾನ್ ಫಿಲ್ ದ ಫಾರ್ಮ್ ಆ್ಯಂಡ್ ಸೆಂಡ್ ದ ಅಪ್ಲಿಕೇಶನ್ ಫಾರ್ಮ್ ಅಲಾಂಗ್ ವಿತ್ ಅಪ್ಲಿಕೇಶನ್. ಅಂದರೆ ಅರ್ಜಿಯ ಹಣದೊಂದಿಗೆ ಆ ಒಂದು ಪರಿಚಯ ಪತ್ರಿಕೆಯ ಜೊತೆಗಿರುವಂಥ ಅಪ್ಲಿಕೇಶನ್ ಫಾರ್ಮನ್ನು ತುಂಬಿ ಬ್ಯಾಂಕಿನ ಇರ್ರೆಸ್ಪೆಕ್ಟಿವ್ ಆಫ್ ಮರ್ಚೆಂಟ್ ಬ್ಯಾಂಕನ್ನು ನೇಮಕ ಮಾಡಿರ್ತಾರಲ್ಲ ಆ ಬ್ಯಾಂಕಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅಪ್ಲಿಕೇಶನ್ ಮನಿಯನ್ನು ಕಳಿಸ್ಕೊಡ್ತಾರೆ. ನೆಕ್ಸ್ಟು ಅಪ್ಲಿಕೇಶನ್ ಮನಿಯಲ್ಲಿ ಕೆಲವೊಂದು ಕಂಡೀಷನ್ಸ್ಗಳದ. ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಮನಿ ಮಸ್ಟ್ ನಾಟ್ ಬಿ ಲೆಸ್ ದ್ಯಾನ್, ಅದು ಕಡಿಮೆ ಇರಬಾರ್ದು. ಎಷ್ಟು ಫೇಸ್ ವ್ಯಾಲ್ಯೂಗಿಂತ 5% ಕಡಿಮೆ ಇರಬಾರ್ದು. ಸೆಬಿ ಗೈಡ್ಲೈನ್ಸ್ ಪ್ರಕಾರ ಶಾಲ್ ನಾಟ್ ಬಿ ಲೆಸ್ ದ್ಯಾನ್ 25% ಆಫ್ ದ ಇಶ್ಯೂ ಪ್ರೈಸ್. ಇಲ್ಲಿ ಇಶ್ಯೂ ಪ್ರೈಸ್ಗಿಂತ 25% ಲೆಸ್ ಇರಬಾರ್ದು. ಯಾವ ಪ್ರೈಸ್ ಮೇಲೆ? ಇಶ್ಯೂ ಪ್ರೈಸ್ ಮೇಲೆ. ಇಲ್ಲಿ ನಾಮಿನಲ್ ವ್ಯಾಲ್ಯೂ ಮೇಲೆ ಇರಬಾರ್ದು ಅಂತ. ನೆಕ್ಸ್ಟು ಅಲಾಟ್ಮೆಂಟ್ ಅಂತ ಹೇಳಿ. ಅಲಾಟ್ಮೆಂಟ್ ಆಫ್ ಶೇರ್ಸ್ ಅಂತಂದರೆ ಶೇರುಗಳನ್ನು ಹಂಚಿಕೆ ಮಾಡುವಂಥದ್ದು. ಆಫ್ಟರ್ ದ ಲಾಸ್ಟ್ ಡೇಟ್ ಆಫ್ ದ ರಿಸಿಪ್ಟ್ ಆಫ್ ಅಪ್ಲಿಕೇಶನ್, receipt application date over, the directors of the company proceed with the allotment of shares. ಅಂದರೆ ಷೇರುಗಳ ಅರ್ಜಿಗಳನ್ನು ಸ್ವೀಕರಿಸುವ ದಿನಾಂಕ ಮುಗಿದ ತಕ್ಷಣವೇ ಡೈರೆಕ್ಟರ್ಸ್ ಏನು ಮಾಡ್ತಾರಪ್ಪ ಅಂತಾರೆ ಅಲಾಟ್ಮೆಂಟ್ ಆಫ್ ಶೇರ್ಸ್. ಅಂದ್ರೇನು? ಅಲಾಟ್ಮೆಂಟ್ ಆಫ್ ಶೇರ್ಸ್ ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ದ ಶೇರ್ಸ್ ಅಮಾಂಗ್ ದ ಅಪ್ಲಿಕೆಂಟ್ಸ್ ಅಂತ ಹೇಳಿ. ಏನು ಅರ್ಜಿಗಳನ್ನು ಸ್ವೀಕರಿಸಿರ್ತಾರೆ ಅರ್ಜಿದಾರರಿಗೆ ಏನು ಮಾಡೋದು, ಷೇರುಗಳನ್ನು ಡಿಸ್ಟ್ರಿಬ್ಯೂಟನ್ನು ಮಾಡುವಂಥ ಪ್ರಕ್ರಿಯೆ ಅಂತ ಹೇಳ್ಬೋದು. ಇದಕ್ಕೆ ಅಂತ ಕರಿತಂತಂದ್ರೆ ಹಂಚಿಕೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಡೈರೆಕ್ಟರ್ಸ್ಗಳು ಕೆಲವೊಂದು ಷೇರುಗಳನ್ನು ರಿಜೆಕ್ಟ್ ಮಾಡ್ತಾರೆ, ಅದನ್ನು ರಿಫಂಡ್ ಮಾಡ್ತಾರೆ. ಯಾಕೆ ರಿಜೆಕ್ಟ್ ಮಾಡ್ತಾರೆ, ಯಾಕೆ ರಿಫಂಡ್ ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಕಂಪನಿಯು ಕೆಲವೊಂದು ಸಂದರ್ಭದಲ್ಲಿ 10,000 ಶೇರ್ಸ್ಗಳನ್ನು ಸಾರ್ವಜನಿಕರಿಗೆ ಇಶ್ಯೂ ಮಾಡಿದಂತ ತಿಳ್ಕೊರಿ. ಬಟ್ ಅಪ್ಲಿಕೇಶನ್ಸ್ ಬಂದದ್ದೆಷ್ಟು? 11,000. ಆ 1,000 ಶೇರ್ಸ್ಗಳನ್ನು ಏನು ಮಾಡೋದು, ಕಂಪನಿ ರಿಜೆಕ್ಟನ್ನು ಮಾಡಿ ರಿಫಂಡ್ ಮಾಡುವಂಥ ಪ್ರಕ್ರಿಯೆಯನ್ನು ಗೊಳಿಸ್ಬೋದು. ಈ ಅಲಾಟ್ಮೆಂಟ್ ಆಫ್ ಶೇರ್ಸ್ ಹಂತದಲ್ಲಿ ಅದನ್ನು ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟು ದ ಅಮೌಂಟ್ ಪೇಯಬಲ್ ಬೈ ದ ಅಪ್ಲಿಕೇಶನ್ ಈಸ್ ಕಾಲ್ಡ್ ವಾಟ್? ಅಲಾಟ್ಮೆಂಟ್ ಮನಿ. ಅಲಾಟ್ಮೆಂಟ್ ಮನಿ ಅಂದ್ರೇನು? ವಿಚ್ ಅಮೌಂಟ್ ಪೇಯಬಲ್ ಬೈ ದ ಅಪ್ಲಿಕೆಂಟ್ಸ್ ಈಸ್ ಕಾಲ್ಡ್ ವಾಟ್? ಅಲಾಟ್ಮೆಂಟ್ ಮನಿ. ಅರ್ಜಿದಾರರಿಂದ ಸ್ವೀಕರಿಸಲ್ಪಟ್ಟ ಒಂದು ಹಣವನ್ನು ಏನಂತ ಕರೀತಾರೆ ಅಂತಂದ್ರೆ ಅಲಾಟ್ಮೆಂಟ್ ಮನಿ ಅಂತ ಹೇಳ್ಬೋದು. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಲಾಸ್ಟ್ ಸ್ಟೆಪ್ಪಲ್ಲಿ ಏನಪ್ಪ ಅಂತಂದರೆ ಶೇರ್ಸ್ಗಳನ್ನು ಅಲಾಟ್ ಮಾಡಿದ ನಂತರ ಫಸ್ಟ್ ಸ್ಟೇಜಲ್ಲಿ ಏನು ಮಾಡ್ತಾರೆ ಮರ್ಚೆಂಟ್ ಬ್ಯಾಂಕು, ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡ್ತಾರೆ ಪ್ರಾಸ್ಪೆಕ್ಟಸನ್ನು ಇಶ್ಯೂ ಮಾಡ್ತಾರೆ. ಪ್ರಕ್ರಿಯೆ ಹೇಗೆ ಈಗ ಹೇಳಿದೆ ನಾನು, ಏನಂತಂದರೆ 10 ರೂಪೀಸ್ ಫೇಸ್ ವ್ಯಾಲ್ಯೂ ಇತ್ತಂತಂದರೆ ಒನ್ ಟೈಮಲ್ಲಿ ಲಮ್ಸಮ್ ಆಗಿ ಅದನ್ನು ಕಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಅದನ್ನೇನು ಮಾಡ್ತಾರೆ ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ, ನೆಕ್ಸ್ಟು ಕಾಲ್ ಮನಿ ಅಂತಂದು ಈ ರೀತಿ ಇನ್ಸ್ಟಾಲ್ಮೆಂಟ್ ಮೇಲೆ ಏನು ಮಾಡ್ತದೆ ಕಂಪ್ನಿ ರಿಸೀವ್ ಮಾಡ್ತದೆ. ಅಪ್ಲಿಕೇಶನ್ ಆಫ್ಟರ್ ರಿಸೀವಿಂಗ್ ದ ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ, ದ ರಿಮೈನಿಂಗ್ ಬ್ಯಾಲೆನ್ಸ್ ಮನಿ ಈಸ್ ಕಲೆಕ್ಟೆಡ್ ಫ್ರಾಮ್ ದ ಕಾಲ್ ಮನಿ. ಅಂದರೆ ಉಳಿದಂಥ ಹಣವನ್ನು ಏನು ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ ರಿಸೀವ್ ಮಾಡಿದಂಥ ನಂತರ ಅದನ್ನು ಫೇಸ್ ವ್ಯಾಲ್ಯೂವಲ್ಲಿ ಲೆಸ್ ಮಾಡಿ ಉಳಿದಂಥ ಹಣವನ್ನು ಇನ್ಸ್ಟಾಲ್ಮೆಂಟ್ ಮೇಲೆ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್ ಅಂತ ಏನು ಮಾಡ್ತಾರೆ ಅಂತಂದರೆ ಕಂಪನಿಯು ಆ ಉಳಿದಂಥ ಮೊತ್ತವನ್ನು ಸಂಗ್ರಹಿಸ್ತಾರೆ.
ಇದಕ್ಕೇನಂತ ಕರಿತೀವಿ ಕಾಲ್ ಮನಿ. ದೀಸ್ ಇನ್ಸ್ಟಾಲ್ಮೆಂಟ್ ಡಿಮ್ಯಾಂಡ್, ಇನ್ಸ್ಟಾಲ್ಮೆಂಟಾಗಿ ಏನು ಉಳಿದಂಥ ಮೊತ್ತವನ್ನು ಸಂಗ್ರಹಿಸ್ತೇವೆ ಅದಕ್ಕೇನಂತ ಕರಿತಂತಂದರೆ ಕಾಲ್ ಮನಿ ಅಂತ ಹೇಳ್ಬೋದು. ದೀಸ್ ಇನ್ಸ್ಟಾಲ್ಮೆಂಟ್ ಡಿಮ್ಯಾಂಡೆಡ್ ಆರ್ ಕಾಲ್ಡ್ ಅಪ್ ಬೈ ದ ಡೈರೆಕ್ಟರ್ಸ್ ಆರ್ ಕಾಲ್ ಮನಿ. The installments so demanded are mentioned as a first call, second call and so on. ಒಂದು ನೋಟ್ ಅದ ರೀ, ಏನಪ್ಪ ಅಂತಂದರೆ ನೋಟೆಡ್ ದ್ಯಾಟ್ ದೇರ್ ಶುಡ್ ಬಿ ನಾಟ್ ಬಿ ಮೋರ್ ದ್ಯಾನ್ 3 ಕಾಲ್ಸ್. ಏನು ರಿಮೈನಿಂಗ್ ಅಮೌಂಟ್ ಇರ್ತದಲ್ಲ, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್, ಈ ಮ್ಯಾಕ್ಸಿಮಮ್ ಎಷ್ಟಪ್ಪ ಅಂತಂದ್ರೆ ಥರ್ಡ್ ಕಾಲ್ವರೆಗೆ ಮಾತ್ರ ಕಲೆಕ್ಟ್ ಮಾಡೋದು. ಇಟ್ ಶುಡ್ ನಾಟ್ ಬಿ ಕ್ರಾಸ್ ಮೋರ್ ದ್ಯಾನ್ 3 ಅಂತ ಹೇಳ್ಬೋದು. ಇದು ಕೊನೆಯ ಹಂತ ಅಂತ ಹೇಳ್ತೀವಿ. ಈಗಾಗಲೇ ಹೇಳಿದೆ, ಅಪ್ಲಿಕೇಶನ್ ಅಂದರೆ ಫೇಸ್ ವ್ಯಾಲ್ಯೂ ಇದ್ದಂಥ ಫೇಸ್ ವ್ಯಾಲ್ಯೂವನ್ನು ಅಪ್ಲಿಕೇಶನ್ ಮೂಲಕ ಸಂಗ್ರಹಿಸ್ತದೆ, ಅಲಾಟ್ಮೆಂಟ್ ಮನಿ ಸಂಗ್ರಹಿಸ್ತದೆ, ಉಳಿದದ್ದನ್ನು ಕಾಲ್ಸ್ ಮನಿ ಮೂಲಕ ಸಂಗ್ರಹಿಸ್ತದೆ. ಹಾಗಾದರೆ ಇದರ ಜರ್ನಲ್ ಎಂಟ್ರೀಸ್ಗಳೇನು? ವಾಟ್ ಆರ್ ದ ಜರ್ನಲ್ ಎಂಟ್ರೀಸ್? ವಾಟ್ ಆರ್ ದ ಪ್ರೊಸೀಜರ್ಸ್ ಆಫ್ ಜರ್ನಲ್ ಎಂಟ್ರೀಸ್ ಇನ್ by collecting the face value? We will discuss in next slide. ಈಗಾಗಲೇ ಹೇಳಿದೆ, ಮೊದಲನೇದಾಗಿ ಯಾವುದರ ಮೂಲಕ ಸಂಗ್ರಹಿಸ್ತದೆ ಒದ್ದಂಥ ಫೇಸ್ ವ್ಯಾಲ್ಯೂವನ್ನು ಫಸ್ಟ್ ಸ್ಟೆಪ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎದರ ಮೂಲಕ ರೀ? ರಿಸಿಪ್ಟ್ ಆಫ್ ಅಪ್ಲಿಕೇಶನ್. ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಇದ್ದಾಗ ಯಾವ ರೀತಿ ಜರ್ನಲ್ ಎಂಟ್ರೀಸನ್ನು ನಾವಿಲ್ಲಿ ಪಾಸ್ ಮಾಡಬೇಕು, ಇದನ್ನೇ ಫಾರ್ಮೆಟ್ ಅಂತ ಹೇಳ್ಬೋದು. ಇವೇ ಏನಪ್ಪ, ಈ ಥರ ನಾವು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡ್ತೀವಿ. ಇದನ್ನು ನೀವೇನು ಮಾಡ್ಕೊರಪ್ಪ ಅಂತಂದ್ರೆ ಇದನ್ನು ನೋಟ್ಸನ್ನು ಮಾಡಿಟ್ಕೊಂಡ್ರಿ. ಏನು ಮೊದಲನೇ ಜರ್ನಲ್ ಎಂಟ್ರೀಸ್ ಏನಂತಂದರೆ ಬ್ಯಾಂಕ್ ಅಕೌಂಟ್ ಅಟರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಬ್ಯಾಂಕ್ ಅಕೌಂಟ್ ಅಂದರೆ ಅಪ್ಲಿಕೇಶನ್ ಮನಿಯನ್ನು ರಿಸೀವ್ ಮಾಡಬೇಕಾದ್ರೆ ಮೊದಲೇ ಜರ್ನಲ್ ಎಂಟ್ರೀಸ್ ಏನಂತ ಪಾಸ್ ಮಾಡ್ಬೇಕ್ರಿ? ಬ್ಯಾಂಕ್ ಅಕೌಂಟ್ ಅಟರ್ ಟು ಶೇರ್ ಅಪ್ಲಿಕೇಶನ್. ನರೇಷನ್ ಏನು ರೀ? ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್. ಅಂದರೆ ನೀವು ಪ್ರಾಬ್ಲಮ್ ಮಾಡುವಾಗ ಅದನ್ನು ನಾನು ಹೇಳ್ತೀನಿ, ಯಾವ ಥರ ಇದು ಬ್ಯಾಂಕ್ ಅಪ್ಲಿಕೇಶನ್ ಮನಿಯನ್ನು ಅಲಾಟ್ ಮಾಡಬೇಕು, ಯಾವ ಥರ ಟ್ರಾನ್ಸ್ಫರ್ ಮಾಡಬೇಕು, ಮತ್ತು ಎಕ್ಸಸ್ ಇದ್ದಾಗ ಯಾವ ಥರ ರಿಫಂಡ್ ಮಾಡಬೇಕು ಅದನ್ನು ಹೇಳ್ತೀನಿ. ಈಗ ಇದ್ರ ಜರ್ನಲ್ ಎಂಟ್ರೀಸ್ ಫಾರ್ಮೆಟ್ರ ಬಗ್ಗೆ ಯಾವ ಥರ ಜರ್ನಲ್ ಎಂಟ್ರೀಸ್ ಫಾರ್ಮೆಟ್ ಇರ್ತದೆ ಅನ್ನೋದನ್ನು ತಿಳಿದುಕೊಳ್ಳಿ ಅಷ್ಟೇ. ಬ್ಯಾಂಕ್ ಅಕೌಂಟ್ ಅಟರ್ ಮೊದಲೇದೇನು ಮಾಡ್ಬೇಕು ರೀ? ಬ್ಯಾಂಕ್ ಅಕೌಂಟ್ ಅಟರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ನರೇಷನ್ ಏನು ಬರೀಬೇಕ್ರಿ? ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್. ಮೊದಲನೇ ಎಂಟ್ರಿ ಶೇರ್ ಅಪ್ಲಿಕೇಶನ್ ಮನಿಯನ್ನು ರಿಸೀವ್ ಮಾಡುವಂಥದ್ದು. ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿದ ತಕ್ಷಣ ಏನು ಮಾಡಬೇಕು? ಶೇರ್ ಅಪ್ಲಿಕೇಶನ್ ಅಕೌಂಟಿಂದ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದರ ಜರ್ನಲ್ ಎಂಟ್ರೀಸ್ ಏನಪ್ಪ ಅಂತಂದರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. Narration is what? Being application money transfer to the share capital account ಅಂತ ಹೇಳ್ಬೋದು. ಇನ್ ಕೇಸ್ ಈಗಾಗಲೇ ಹೇಳಿದೆ 10,000 ಶೇರ್ಸ್ಗಳನ್ನು ಇಶ್ಯೂ ಮಾಡಿರ್ತದೆ, ಬಂದದ್ದು ಎಷ್ಟು ರೀ? 11,000. 1,000 ಏನಾದರೂ ಕಂಪನಿಯು ಅಂದರೆ ಡೈರೆಕ್ಟರ್ಸ್ ಅದನ್ನು ರಿಫಂಡ್ ಮಾಡಿದಾಗ ಅದನ್ನೇನು ಬರ್ತದೆ? ಫಸ್ಟ್ ಎಂಟ್ರಿ ಇರ್ತದಲ್ಲ ಅದರ ಅಪೋಸಿಟ್. ರಿಸೀವಿಂಗ್ ಅಂದ್ರೆ ಏನು ರೀ? ಬ್ಯಾಂಕ್ ಅಕೌಂಟ್ ಟು ಶೇರ್ ಅಪ್ಲಿಕೇಶನ್. ರಿಫಂಡ್ ಅಂದ್ರೇನು? ಶೇರ್ ಅಪ್ಲಿಕೇಶನ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. ನರೇಷನ್ ಏನಪ್ಪ ಅಂತಂದರೆ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಫಂಡೆಡ್ ಅಂತ ಹೇಳುವಂಥದ್ದು. ಇದು ಅಪ್ಲಿಕೇಶನ್ ಮನಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಯಾವುದು ರೀ? ಅಪ್ಲಿಕೇಶನ್ ಮನಿ ಎಂದು ಕಲೆಕ್ಟ್ ಮಾಡುವಂಥದ್ದು. ಸೆಕೆಂಡ್ ಒನ್ ಈಸ್ ವಾಟ್? ಅಲಾಟ್ಮೆಂಟ್ ಮನಿ. ಅಲಾಟ್ಮೆಂಟ್ ಮನಿ ಮೂಲಕ ಸಂಗ್ರಹಿಸುವ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡುವುದು? ಮೊದಲೇದು ಏನು ಮಾಡಬೇಕು? ಡಿವ್ ಎಂಟ್ರಿ ಹಾಕಬೇಕು, ಅದರ ಮೇಲೆ ಅದನ್ನು ರಿಸೀವ್ ಮಾಡಬೇಕು. ಫಸ್ಟ್ ಎಂಟ್ರಿ ಈಸ್ ವಾಟ್? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಯಾವಾಗಲೂ ಡಿವ್ ಎಂಟ್ರಿ ಎದರ ಮೇಲೆ ಮಾಡ್ಬೇಕ್ರಿ? ಶೇರ್ ಕ್ಯಾಪಿಟಲ್ ಅಕೌಂಟ್ ಮೇಲೆ ಮಾಡಬೇಕು. ನರೇಷನ್ ಈಸ್ ವಾಟ್? ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡಿವ್. ಡೆಬಿಟ್ ಸೈಡ್ ಅಮೌಂಟು, ಕ್ರೆಡಿಟ್ ಸೈಡ್ ಅಮೌಂಟನ್ನು ಹಚ್ಚುವಂಥದ್ದು. ಆಫ್ಟರ್ ಪಾಸಿಂಗ್ ದ ಡಿವ್ ಎಂಟ್ರಿ ಯು ಹ್ಯಾವ್ ಟು ಪಾಸ್ ವಿಚ್ ಎಂಟ್ರಿ? ಆನ್ ರಿಸಿಪ್ಟ್ ಆಫ್ ಅಲಾಟ್ಮೆಂಟ್ ಮನಿ. ರಿಸಿಪ್ಟ್ ಅಂದರೆ ಎದರ ಮನಿಯನ್ನು ರಿಸೀವ್ ಮಾಡ್ತಿರೋ ಆ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡೋದು. ಬ್ಯಾಂಕ್ ಅಕೌಂಟ್ ರಿಸೀವಿಂಗ್ ಅಂತ ಬಂದಾಗ ಯಾವಾಗ ಫಸ್ಟ್ ಯಾವ್ದು ಬರುತ್ತೆ ರೀ? ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಅಟರ್ ಟು ಯಾವುದರ ಮನಿ ರಿಸೀವ್ ಮಾಡ್ತಾಯಿದ್ರಿ? ಶೇರ್ ಅಲಾಟ್ಮೆಂಟ್ ಅಕೌಂಟ್. ನರೇಷನ್ ಈಸ್ ವಾಟ್? ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್. ಡೆಬಿಟ್ ಸೈಡ್ ಅಮೌಂಟು ಮತ್ತು ಕ್ರೆಡಿಟ್ ಸೈಡ್ ಎಷ್ಟಿರ್ತದೆ ಅಮೌಂಟ್ ಅದನ್ನು ಹಚ್ಚುವಂಥದ್ದು.
ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಜರ್ನಲ್ ಎಂಟ್ರೀಸ್ ಈಗಾಗಲೇ ಹೇಳಿದೆ, ಅಪ್ಲಿಕೇಶನ್ ಮನಿ ಕಲೆಕ್ಟ್ ಮಾಡ್ತೀರಿ, ಅಲಾಟ್ಮೆಂಟ್ ಮನಿ ಕಲೆಕ್ಟ್ ಮಾಡ್ತೀರಿ. ಉಳಿದದ್ದನ್ನು ಏನು ಮಾಡ್ತಾರೆ, ಬೇರೆ ಬೇರೆ ಕಾಲ್ಸ್ಗಳಾಗಿ ಡಿವೈಡ್ ಮಾಡುವಂಥದ್ದು. ಫಸ್ಟ್ ಇರ್ಬೋದು, ಸೆಕೆಂಡ್ ಕಾಲ್, ಥರ್ಡ್ ಕಾಲ್. ಮ್ಯಾಕ್ಸಿಮಮ್ ಎಷ್ಟು ಅಂತ ಹೇಳಿದೆ, ಥರ್ಡ್ ಕಾಲ್ವರೆಗೆ ನಾವು ಅದನ್ನು ಏನು ಮಾಡ್ಬೋದು, ಡಿಸ್ಟ್ರಿಬ್ಯೂಟರ್ನ ಮಾಡುವಂಥದ್ದು. ಅದರ ಜರ್ನಲ್ ಎಂಟ್ರೀಸ್ ಆ್ಯಸ್ ಯೂಶುವಲ್ ಮೊದಲೇದಾಗಿ ಏನು ಮಾಡ್ಬೇಕ್ರಿ, ಡಿವ್ ಎಂಟ್ರಿ ಮಾಡ್ಕೋಬೇಕು. ಆ ಡಿವ್ ಎಂಟ್ರಿ ಮಾಡಿದ್ದನ್ನು ರಿಸೀವ್ ಮಾಡಬೇಕು. ಶೇರ್ ಫಸ್ಟ್ ಕಾಲ್ ಇದ್ರೆ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್ ಇದ್ರೆ ಸೆಕೆಂಡ್ ಕಾಲ್, ಡಿವ್ ಎಂಟ್ರಿ, ಅದರ ರಿಸೀವ್ ಅಂತ. ಮೊದಲೇದು ಏನಪ್ಪ ಅಂತಂದರೆ ಇಲ್ಲಿ ಶೇರ್ ಕಾಲ್ ಅಕೌಂಟ್ ಅಂತ ಅಷ್ಟೇ ತೊಗೊಂಡಿದ್ದೀನಿ. ಪ್ರಾಬ್ಲಮ್ಸಲ್ಲಿ ನೀವು ಸಾಲ್ವ್ ಮಾಡುವಾಗ ಅದಕ್ಕೆ ಗೊತ್ತಾಗ್ತದೆ. ಫಸ್ಟ್ ಕಾಲು ಸೆಕೆಂಡ್ ಕಾಲು ಇದ್ದಾಗ ಅದನ್ನು ಫಸ್ಟ್ ಕಾಲ್ ಇದ್ದರೆ ಫಸ್ಟ್ ಕಾಲ್ ಅಂತ ಹಾಕಬೇಕು, ಸೆಕೆಂಡ್ ಕಾಲ್ ಇದ್ದರೆ ಸೆಕೆಂಡ್ ಕಾಲ್. ಶೇರ್ ಕಾಲ್ ಅಕೌಂಟ್ ಎಟರ್ ಟು ವಾಟ್, ಶೇರ್ ಕ್ಯಾಪಿಟಲ್ ಅಕೌಂಟ್, ಶೇರ್ ಕಾಲ್ ಮನಿ ಡಿವ್. ಫಸ್ಟ್ ಒನ್ ಏನ್ರಿ, ಶೇರ್ ಕಾಲ್ ಮನಿ ಡಿವ್. ಫಸ್ಟ್ ಕಾಲ್ ಮನಿ ಇದ್ರೆ ಫಸ್ಟ್ ಕಾಲ್ ಮನಿ ಡ್ಯೂ, ಸೆಕೆಂಡ್ ಕಾಲ್ ಮನಿ ಇದ್ರೆ ಸೆಕೆಂಡ್ ಕಾಲ್. ನೆಕ್ಸ್ಟ್ ಕಾಲ್ ಮನಿ ಇದು ಡ್ಯೂ ಎಂಟ್ರಿ ಆದ ತಕ್ಷಣ ಅದನ್ನು ರಿಸೀವ್ ಮಾಡುವಂಥದ್ದು. ರಿಸೀವ್ ಎಂಟ್ರಿ ಅಂದರೆ ಫಸ್ಟ್ ಯಾವ್ದು ಬರ್ತದೆ ಅಂತ ಹೇಳಿದೆ ನಾನು, ಬ್ಯಾಂಕ್ ಅಕೌಂಟ್ ಎಟರ್ ಟು ವಾಟ್, ಶೇರ್ ಕಾಲ್ ಅಕೌಂಟ್. ರಿಲೇಷನ್ ಈಸ್ ವಾಟ್, ಬೀಯಿಂಗ್ ಶೇರ್ ಕಾಲ್ ಮನಿ ರಿಸೀವ್. ಯಾವ ಶೇರ್ ಕಾಲ್ ಮನಿ ಇರ್ತದೆ, ಫಸ್ಟ್ ಕಾಲ್ ಅಂದ್ರೆ ಫಸ್ಟ್ ಕಾಲ್ ಮನಿ, ಸೆಕೆಂಡ್ ಕಾಲ್ ಮನಿ ಇತ್ತಂದರೆ ಸೆಕೆಂಡ್ ಕಾಲ್ ಮನಿ ರಿಸೀವ್. ಇವು ಜರ್ನಲ್ ಎಂಟ್ರೀಸಲ್ಲಿ ನಾ ಹೇಳಿದೆ, ಈಗ ಮೊದಲೇದು ಅಪ್ಲಿಕೇಶನ್ ಹಾಕಬೇಕು, ನೆಕ್ಸ್ಟ್ ಅಲಾಟ್ಮೆಂಟ್ ಹಾಕಬೇಕು, ಥರ್ಡ್ ಒನ್ ಕಾಲ್ ಇದ್ದರೆ ಕಾಲ್ ಎಂಟ್ರಿಗೆ ಸಂಬಂಧಿಸಿದಂತೆ ಜರ್ನಲ್ ಎಂಟ್ರಿ, ಡ್ಯೂ ಎಂಟ್ರಿ, ರಿಸೀವ್ ಎಂಟ್ರಿ. ಅಲಾಟ್ಮೆಂಟಲ್ಲಿ ಡ್ಯೂ ಎಂಟ್ರಿ, ರಿಸೀವ್ ಎಂಟ್ರಿ. ಅಪ್ಲಿಕೇಶನಲ್ಲಿ ಫಸ್ಟ್ ರಿಸೀವಿಂಗ್ ಎಂಟ್ರಿ, ಟ್ರಾನ್ಸ್ಫರ್ ಎಂಟ್ರಿ. ಏನಾದರೂ ಎಕ್ಸಸ್ ಇತ್ತಂದರೆ ಅದನ್ನು ಟ್ರಾನ್ಸ್ಫರ್ ಮಾಡೋದು. ಕೆಲವೊಂದು ಸಂದರ್ಭದ ಇದೇನಪ್ಪ ಅಂತಂದ್ರೆ ಫೇಸ್ ವ್ಯಾಲ್ಯೂ ಇದ್ದಾಗ ಆಯಿತು. ಒಂದು ವೇಳೆ ಕಂಪನಿಯು ಪ್ರೀಮಿಯಮ್ ಆಗಿ ಶೇರ್ಗಳನ್ನು ಪ್ರೀಮಿಯಮ್, ಫಾರ್ ಎಕ್ಸಾಂಪಲ್ ಫೇಸ್ ವ್ಯಾಲ್ಯೂ 10 ಇರ್ತದೆ, ₹1 ಪ್ರೀಮಿಯಮ್ ಆಗಿ ಷೇರುಗಳನ್ನು ಹಂಚಿಕೆ ಮಾಡೋದಂತ ತಿಳ್ಕೊಡಿ. ಅಂತಹ ಸಂದರ್ಭದಲ್ಲಿ ಜರ್ನಲ್ ಎಂಟ್ರೀಸನ್ನು ಯಾವುದಕ್ಕೆ ಅವರು ಅಡ್ಜಸ್ಟ್ ಮಾಡಂತ ಹೇಳ್ತಾರೆ, ಆ ಪ್ರೀಮಿಯಮನ್ನು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡು. ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಏನಂತಂದ್ರೆ, ಪ್ರೀಮಿಯಮ್ ಶುಡ್ ಬಿ ಅಡ್ಜಸ್ಟೆಡ್ ಇನ್ ಅಲಾಂಗ್ ವಿತ್ ಅಪ್ಲಿಕೇಶನ್ ಮನಿ. ಅಪ್ಲಿಕೇಶನ್ ಇದ್ದರೆ ಇನ್ನೇನು ಫಸ್ಟಿಗೆ ಅಪ್ಲಿಕೇಶನ್ ಎಂಟ್ರಿ ಹಾಕ್ತಿರ್ತಾವಲ್ಲ ಅಲ್ಲಿ ಅಡ್ಜಸ್ಟ್ ಮಾಡಬೇಕು. ಅಲಾಟ್ಮೆಂಟ್ ಮನಿ ಕೊಟ್ಟರಾಗ ಅಲಾಟ್ಮೆಂಟ್ ಕೊಡು. ಎರಡನೇ ಟರ್ಮ್ ಯಾವುದಪ್ಪ ಅಂತಂದ್ರೆ ಡಿಸ್ಕೌಂಟ್ ಅಂತ ಹೇಳೋದು. ಆ ಡಿಸ್ಕೌಂಟ್ ಇದ್ದಾಗ ಯಾವಾಗಲೂ ಡಿಸ್ಕೌಂಟ್ ಮನಿಯನ್ನು ಎಲ್ಲಿ ಅಡ್ಜಸ್ಟ್ ಮಾಡ್ಬೇಕು ರೀ, ಅಲಾಟ್ಮೆಂಟ್ ಮನಿಗೆ ಮಾತ್ರ ಅಡ್ಜಸ್ಟ್ ಮಾಡೋದು. ಇದಕ್ಕೆಲ್ಲ ಸಂಬಂಧಿಸಿದಂತೆ ನೆಕ್ಸ್ಟ್ ಸ್ಲೈಡಲ್ಲಿ ಪ್ರಾಬ್ಲಮ್ಸ್ಗಳನ್ನು ಬಿಡಿಸುವಾಗ ಜರ್ನಲ್ ಎಂಟ್ರೀಸ್ಗಳನ್ನು ಹೇಳ್ತೇನೆ. ಆದರೆ ಮುಖ್ಯವಾಗಿ ಈಗ ನಾ ಏನು ಹೇಳಿದಲ್ಲ ಜರ್ನಲ್ ಎಂಟ್ರೀಸು, ಮೊದಲೇದು ಯಾವ್ದು ರೀ, ಅಪ್ಲಿಕೇಶನ್ ಮನಿ ಸಂಬಂಧಿಸಿದಂತೆ, ಎರಡನೇದು ಅಲಾಟ್ಮೆಂಟ್ ಮನಿ, ಥರ್ಡ್ ಒನ್ ಯಾವುದು, ಕಾಲ್ಸ್ ಮನಿ. ಈ ಎಲ್ಲ ಜರ್ನಲ್ ಎಂಟ್ರೀಸ್ಗಳನ್ನು ಪರ್ಫೆಕ್ಟಾಗಿ ನಾನು ಈಗಾಗಲೇ ಇದನ್ನು ಈ ವಿಡಿಯೋನ ಏನು ಮಾಡ್ತೀನಿ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಲಿಂಕ್ ಕೊಟ್ಟಿರ್ತೀನಿ. ಅದನ್ನೆಲ್ಲ ಜರ್ನಲ್ ಎಂಟ್ರೀಸ್ ಇವೆಲ್ಲ ವಿಡಿಯೋನ ವಾಚ್ ಮಾಡಿ ಆ ಜರ್ನಲ್ ಎಂಟ್ರೀಸ್ಗಳನ್ನ ಪರ್ಫೆಕ್ಟ್ ಮಾಡಿ ನನಗೆ ಪರ್ಫೆಕ್ಟ್ ಆದ ನಂತರ ಏನು ಮಾಡ್ತೀನಪ್ಪ ಅಂತಂದರೆ, ನೆಕ್ಸ್ಟು ಟರ್ಮ್ಸ್ ಆಫ್ ಇಶ್ಯೂ ಅಂತ ಬರ್ತದೆ. ಯಾವುದು, ಪ್ರೀಮಿಯಮ್ಮು, ಡಿಸ್ಕೌಂಟು ಮತ್ತು ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಬರ್ತದೆ, ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಬರ್ತದೆ. ಆ ಕಾನ್ಸೆಪ್ಟ್ಸ್ಗಳನ್ನು ಹೇಳಿ ಒಂದು ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನು ಅಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಗುಡ್ ಲಕ್ ಮೈ ಡಿಯರ್ ಸ್ಟೂಡೆಂಟ್ಸ್.